ನೋಡಿ, ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಪುಟ ಪುನರ್ರಚನೆಯ ಕೂಗು ಬಹಳಷ್ಟು ಕೇಳಿಬರ್ತಾ ಇದೆ. ಸಂಪುಟ ಪುನರ್ರಚನೆ ಆಗಲೇಬೇಕು ಅಂತ ಹೇಳಿಬಿಟ್ಟು ಒಂದಷ್ಟು ಜನ ಶಾಸಕರು ಈಗ ಆಲ್ರೆಡಿ ದೆಹಲಿಗೆ ಹೋಗಿದ್ದಾರೆ. ಮತ್ತೊಂದು ತಂಡ ದೆಹಲಿಗೆ ಹೋಗೋದಕ್ಕೆ ರೆಡಿ ಆಗಿದೆ. ಈಗ ಸಂಪುಟದಿಂದ ಸಚಿವ ಕೃಷ್ಣ ಭೈರೇಗೌಡ ಅವರನ್ನ ಕೈ ಬಿಡುತ್ತಾ ಹೈಕಮಾಂಡು, ಕಾಂಗ್ರೆಸ್ ಹೈಕಮಾಂಡು? ಯಾಕಂದರೆ ಸಚಿವ ಕೃಷ್ಣ ಭೈರೇಗೌಡ ಅವರನ್ನು ಕೈ ಬಿಡಲಾಗತ್ತೆ ಸಚಿವ ಸ್ಥಾನದಿಂದ ಅನ್ನುವ ಮಾತುಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಒಂದಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ. ಅದೆಲ್ಲದಕ್ಕೂ ಪುಷ್ಟಿ ಕೊಡುವಂತೆ ಕೃಷ್ಣ ಭೈರೇಗೌಡ ಅವರ ನೇತೃತ್ವದಲ್ಲಿ ಕೈ ಶಾಸಕರ ದಂಡು ದೆಹಲಿಯತ್ತ ಹೊರಟಿರೋದು. ರಾಜ್ಯ ಸರ್ಕಾರದ ಸಚಿವ ಸಂಪುಟ ಪುನರ್ರಚನೆಗೆ ಒತ್ತಡ. ನೋಡಿ, ಸಚಿವ ಸಂಪುಟದ ಪುನರ್ರಚನೆ ಆಗಲೇಬೇಕು ಅನ್ನುವ ಒತ್ತಡಗಳು ಬಹಳಷ್ಟು ಜೋರಾಗಿ ಕೇಳಿಬರ್ತಾ ಇದೆ. ನೀವು ಇಲ್ಲಿ ಯಾರನ್ನ CM ಮಾಡ್ತೀರಾ ಬಿಡ್ತೀರೋ ಅದು ಗೊತ್ತಿಲ್ಲ. ಸಿದ್ದರಾಮಯ್ಯ ಅವರ ಸಂಪುಟದಲ್ಲೇ ನಾವು ಸಚಿವರಾದರೂ ಖುಷಿ, ಬೇರೆಯವರು CM ಬದಲಾವಣೆಯಾಗಿ ಅವರ ಸಂಪುಟದಲ್ಲಿ ಸಚಿವರಾದರೂ ಓಕೆ, ಅದೆಲ್ಲ ನಮಗೆ ಗೊತ್ತಿಲ್ಲ. ಯಾರೇ CM ಆಗಲಿ ನಮ್ಮದು ಒಂದೇ ಅಜೆಂಡಾ, ನಾವು ಸಚಿವರಾಗಬೇಕು ಅಂತ ಹೇಳಿ. ಈಗ ಕೃಷ್ಣ ಭೈರೇಗೌಡ ಅವರ ನೇತೃತ್ವದಲ್ಲಿ ಹಲವು ಶಾಸಕರು ಈಗ ಆಲ್ರೆಡಿ ದೆಹಲಿಗೆ ತೆರಳಿ ಹೈಕಮಾಂಡನ್ನು ಭೇಟಿ ಮಾಡಿದ್ದಾರೆ. ಒಂದು ವಿಚಾರ. ಅದೆಲ್ಲದರ ನಡುವೆ ಕೃಷ್ಣ ಭೈರೇಗೌಡ ಅವರನ್ನು ಸಂಪುಟದಿಂದ ಕೈ ಬಿಡಲಾಗುತ್ತೆ. ಈಗ ಆಲ್ರೆಡಿ ಸಚಿವರು ಅವರು, ಸೊ ಅವರ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಿಸಲಾಗತ್ತೆ ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಅದೆಲ್ಲದರ ನಡುವೆ ಬೇಳೂರು ಗೋಪಾಲಕೃಷ್ಣ ಕೂಡ 30 ಶಾಸಕರೊಂದಿಗೆ ದೆಹಲಿಗೆ ತೆರಳೋದಾಗೂ ಕೂಡ ಹೇಳಿದ್ದು, ಸಚಿವ ಸ್ಥಾನಕ್ಕಾಗಿ ತಮ್ಮ ಹಕ್ಕನ್ನು ಮಂಡಿಸಲಿದ್ದಾರೆ. ಬೇಳೂರು ಗೋಪಾಲಕೃಷ್ಣ ಅವರು ಓಪನ್ ಆಗೇನೆ ಒಂದಷ್ಟು ವಿಚಾರಗಳ ಬಗ್ಗೆ ಆಲ್ರೆಡಿ ಹೇಳಿದ್ದಾರೆ. ನಾನು ಕೂಡ ಸಚಿವಾಕಾಂಕ್ಷಿಯಾಗಿದ್ದೀನಿ, 3-4 ಬಾರಿ ಶಾಸಕರಾಗಿ ಗೆದ್ದಿದ್ದೀವಿ, ನಮಗೂ ಈ ಬಾರಿಯ ಅಂದರೆ ಇನ್ನು 2 ವರ್ಷದ ಒಳಗಡೆನೆ ನಾವು ಮಂತ್ರಿ ಆಗಬೇಕು, ಸಚಿವ ಸಂಪುಟದಲ್ಲಿ ನಮಗೆ ಸ್ಥಾನ ಸಿಗಬೇಕು ಅನ್ನುವ ಆಕಾಂಕ್ಷೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನೋಡಿ, ಈ ಬೆಳವಣಿಗೆ ರಾಜ್ಯ ರಾಜಕೀಯದಲ್ಲಿ ಸಂಪುಟ ಪುನರ್ರಚನೆಯ ಚರ್ಚೆ ಏನಿದೆ ಅದನ್ನು ತೀವ್ರಗೊಳಿಸಿದೆ. ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಈ ಕಡೆ DK ಶಿವಕುಮಾರ್ ಅವರು ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ ಆಗಕ್ಕೆ ಬಿಡ್ತಾ ಇಲ್ಲ, ನಾನು ಮುಖ್ಯಮಂತ್ರಿ ಆದಮೇಲೆ ಆಗಲಿ ಅಂತ ಹೇಳಿ. ಆದರೆ ಸಿದ್ದರಾಮಯ್ಯನವರು ಒಲವನ್ನು ತೋರಿಸಿದ್ದಾರೆ. ಬಟ್ ಹೈಕಮಾಂಡ್ ಏನು ಮಾಡುತ್ತೆ ನೋಡಿ, ರಾಜ್ಯ ಸರ್ಕಾರದ ಸಚಿವ ಸಂಪುಟ ಪುನರ್ರಚನೆಗೆ ಒತ್ತಡಗಳಂತೂ ಬಹಳ ಹೆಚ್ಚಾಗಿ ಕೇಳಿಬರ್ತಾ ಇದೆ. ನಾನು ಆಗಲೇ ಹೇಳಿದಾಗೆ ಕೃಷ್ಣ ಭೈರೇಗೌಡ ಅವರ ನೇತೃತ್ವದಲ್ಲಿ ಹಲವು ಶಾಸಕರು ದೆಹಲಿಗೆ ತೆರಳಿ ಹೈಕಮಾಂಡನ್ನು ಕೂಡ ಭೇಟಿ ಮಾಡಿದ್ದಾರೆ. ಮತ್ತೊಂದು ಕಡೆ ಬೇಳೂರು ಗೋಪಾಲಕೃಷ್ಣ ಕೂಡ 30 ಶಾಸಕರೊಂದಿಗೆ ದೆಹಲಿಗೆ ತೆರಳೋದಾಗಿ ಹೇಳಿದ್ದು, ಸಚಿವ ಸ್ಥಾನಕ್ಕಾಗಿ ತಮ್ಮ ಹಕ್ಕನ್ನು ಮಂಡಿಸಲಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಸಂಪುಟ ಪುನರ್ರಚನೆಯ ಚರ್ಚೆಯನ್ನು ದಿನನಿತ್ಯ ತೀವ್ರಗೊಳಿಸಿದೆ. ನೋಡಿ, ಒಂದು ಕಡೆ ರಾಜ್ಯ ಸರ್ಕಾರ 3 ವರ್ಷವನ್ನು ಪೂರೈಸಿದೆ. 3 ವರ್ಷವನ್ನು ಪೂರೈಸಿದ ಬೆನ್ನಲ್ಲೇ ಸಚಿವ ಸಂಪುಟ ಪುನರ್ರಚನೆಗೆ ಸಾಕಷ್ಟು ಒತ್ತಡಗಳು ಕೂಡ ಕೇಳಿಬರ್ತಾ ಇದೆ. ಸಚಿವ ಕೃಷ್ಣ ಭೈರೇಗೌಡ ನೇತೃತ್ವದಲ್ಲಿ 5 ಮಂದಿ ಸಚಿವ ಸ್ಥಾನದ ಆಕಾಂಕ್ಷಿಗಳು ಈಗ ಆಲ್ರೆಡಿ ದೆಹಲಿಗೆ ತೆರಳಿದ್ದಾರೆ. ಮುಂದಿನ ವಾರ ಮತ್ತೊಂದು ತಂಡ, ಈಗ ಆಲ್ರೆಡಿ 5 ಮಂದಿ ದೆಹಲಿಗೆ ತೆರಳಿ ಅಲ್ಲಿ ಕಾಂಗ್ರೆಸ್ ಹೈಕಮಾಂಡ್ನ ಮೇಲೆ ಒತ್ತಡವನ್ನು ಹೇರೋದಕ್ಕೆ ರೆಡಿಯಾಗಿದ್ದಾರೆ. ಇಲ್ಲ, ನಮಗೆ ಸಂಪುಟದಲ್ಲಿ ಸ್ಥಾನಮಾನ ಸಿಗಲೇಬೇಕು, 3 ವರ್ಷ ನಾವು ಕಾದ್ವಿ, 3 ವರ್ಷನೂ ಕೂಡ ಸರ್ಕಾರ ಕಂಪ್ಲೀಟ್ ಆಯಿತು, ಇನ್ನಿರೋದು 2 ವರ್ಷ, ಅಷ್ಟರ ಒಳಗಡೆ ನಮಗೆ ಸಂಪುಟದಲ್ಲಿ ಸ್ಥಾನಮಾನ ಸಿಗಲೇಬೇಕು, ಸಂಪುಟ ಪುನರ್ರಚನೆ ಆಗಲೇಬೇಕು ಅಂತ ಹೇಳಿ ಒತ್ತಡವನ್ನು ಹಾಕಿದ್ದಾರೆ. ಸಚಿವ ಕೃಷ್ಣ ಭೈರೇಗೌಡ ಅವರ ನೇತೃತ್ವದಲ್ಲಿ ಯಾರೆಲ್ಲ ಹೋಗಿದ್ದಾರೆ? ಶಾಸಕರಾದಂತಹ ರಿಜ್ವಾನ್ ಹರ್ಷದ್ ಅವರು, ಶ್ರೀನಿವಾಸ್ ಮಾನೆ, ಶಾಸಕ ಯಾಸೀರ್ ಖಾನ್ ಪಠಾಣ್, ಖನೀಜ್ ಫಾತಿಮಾ ದೆಹಲಿಗೆ ತೆರಳಿರೋದು, ಹೈಕಮಾಂಡ್ ಮೇಲೆ ಒತ್ತಡವನ್ನು ಹಾಕಿರೋದು. ಅದರ ಜೊತೆಗೆ ಪ್ರಿಯಾ ಕೃಷ್ಣ ಅವರು ಕೂಡ ದೆಹಲಿಗೆ ಹೋಗಿದ್ದಾರೆ ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಆದರೂ ಅದು ಖಚಿತ ಆಗಿಲ್ಲ. ಅದರ ಜೊತೆಗೆ ಈ ಹಿಂದೆ ಗಮನಿಸಬಹುದು, ಅಶೋಕ್ ಪಟ್ಟಣ್ ಸೇರಿದಂತೆ ಹಲವು ಶಾಸಕರು ದೆಹಲಿಗೆ ತೆರಳಿ ಸುರ್ಜೇವಾಲಾ ಅವರನ್ನು ಕೂಡ ಭೇಟಿ ಮಾಡಿರ್ತಾರೆ. ಇದೀಗ AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿ, ಇಲ್ಲ, ಸಂಪುಟ ಪುನರ್ರಚನೆ ಆದಷ್ಟು ಬೇಗ ಆಗಲೇಬೇಕು, ಜೊತೆಗೆ ತಮ್ಮ ಹೆಸರನ್ನ
ಪರಿಗಣಿಸಲೇಬೇಕು ಅಂತ ಹೇಳಿ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ನೋಡಿ, ಯಾರ್ಯಾರು ನಿಯೋಗದಲ್ಲಿ ಯಾರ್ಯಾರಿದ್ದಾರೆ? ನಾನಾಗಲೇ ಹೇಳಿದಾಗೆ ಶಾಸಕರಾದಂತಹ ರಿಜ್ವಾನ್ ಹರ್ಷದ್, ಶ್ರೀನಿವಾಸ್ ಮಾನೆ, ಶಾಸಕ ಯಾಸಿರ್ ಖಾನ್ ಪಠಾಣ್, ಖನೀಜ್ ಫಾತಿಮಾ, ಪ್ರಿಯಕೃಷ್ಣ. ಇನ್ನು ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದು ಇದೇ ತಿಂಗಳು ಮೇ 27ರಂದು 30 ಶಾಸಕರು ದೆಹಲಿಗೆ ಪ್ರವಾಸ ಮಾಡ್ತೇವೆ. ಹೈಕಮಾಂಡ್ ಭೇಟಿಯಾಗಿ ನಮ್ಮ ಹಕ್ಕನ್ನು ಮಂಡನೆ ಮಾಡ್ತೇವೆ. ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಬೇಳೂರು ಗೋಪಾಲಕೃಷ್ಣ ಅವರು ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ 3 ವರ್ಷ ಅಧಿಕಾರ ಅನುಭವಿಸಿದ್ದಾರೆ. ನಮಗೂ ಕೂಡ ಅವಕಾಶ ಮಾಡಿಕೊಡಿ, ಇನ್ನು ಉಳಿದಿರೋದು 2 ವರ್ಷ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೂ ಕೂಡ ಬೇಳೂರು ಗೋಪಾಲಕೃಷ್ಣ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾನೇನು ಕೂಡ ಮಾತಾಡಲ್ಲ, ಅದು ಹೈಕಮಾಂಡ್ಗೆ ಬಿಟ್ಟಂತಹ ವಿಚಾರ. ಹೈಕಮಾಂಡು ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ, ಹೈಕಮಾಂಡು ಏನು ತೀರ್ಮಾನ ಮಾಡುತ್ತೆ, ಆ ತೀರ್ಮಾನಕ್ಕೆ ನಾನು ಬದ್ಧ. ಸಚಿವ ಸ್ಥಾನ ಕೊಟ್ಟರೆ ಖಂಡಿತವಾಗ್ಲೂ ಕೂಡ ಖುಷಿ ಅಂತ ಹೇಳಿ ಸಂಗಮೇಶ್ವರ್ ಅವರು ಕೂಡ ಹೇಳಿದ್ದಾರೆ. ಸಚಿವ ಸ್ಥಾನ ಕೊಡೋದು CM ಸಿದ್ದರಾಮಯ್ಯ, DK ಶಿವಕುಮಾರ್ ಅವರಿಗೆ ಬಿಟ್ಟಂತಹ ವಿಚಾರ. ಅವರಾಗೇ ಅಧಿಕಾರವನ್ನು ಕೊಟ್ಟರೆ ಖಂಡಿತವಾಗ್ಲೂ ಕೂಡ ನಾನು ತೆಗೆದುಕೊಳ್ತೀನಿ. ಬಟ್ ಕೆಲವೊಂದಿಷ್ಟು ಜನ ಹೇಳೋದು ಅಧಿಕಾರವನ್ನು ಕೊಟ್ಟರೆ ನಾವು ಖಂಡಿತವಾಗ್ಲೂ ಕೂಡ ಸ್ವೀಕಾರ ಮಾಡಿ ಅದಕ್ಕೆ ಬೇಕಾದಂಥ ಕೆಲಸ ಮಾಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ನಿಷ್ಠಾವಂತ ಕಾರ್ಯಕರ್ತರಾಗೆ ಇರ್ತೀವಿ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಹಿರಿತನದ ಮೇಲೆ ಒಂದಷ್ಟು ಜನ ಸಚಿವ ಸ್ಥಾನವನ್ನು ಕೇಳ್ತಾ ಇದ್ದಾರೆ. 3ರಿಂದ 4 ಬಾರಿ ನಾವು ಶಾಸಕರಾಗಿದ್ದೀವಿ, ನಮಗೆ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಹೇಳಿಬಿಟ್ಟು. ಮತ್ತೊಂದಿಷ್ಟು ಜನ ಇಲ್ಲ, 2 ಸಲ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ವಿ, ಆದರೆ ಭರವಸೆಯನ್ನು ಕೊಡ್ತಾನೆ ಬಂದಿದ್ದಾರೆ, ಕೊಡ್ತೀವಿ ಅಂತ ಹೇಳಿ, ಬಟ್ ಕೊಟ್ಟಿಲ್ಲ. ಈ ಬಾರಿ ನಮಗೆ ಬೇಕೇ ಬೇಕು ಅಂತ ಹೇಳಿ. ಸೊ ಹಾಗಾಗಿ ನೋಡೋಣ. ಒಂದು ವಿಚಾರ, ಕೃಷ್ಣ ಭೈರೇಗೌಡ ಅವರನ್ನ ಸಂಪುಟದಿಂದ ಕೈ ಬಿಡ್ತಾರೆ ಅನ್ನುವಂತಹ ವಿಚಾರ, ಅದಕ್ಕೆ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ. ಅದೆಲ್ಲದರ ನಡುವೆ ಲಾಭಿ ಮಾಡ್ತಾ ಇರುವಂತಹ ವಿಚಾರ. ಸೊ ಹೈಕಮಾಂಡು ಯಾವ ರೀತಿ ನಿರ್ಧಾರ ಮಾಡುತ್ತೆ, ಏನು ಡಿಸೈಡ್ ಮಾಡುತ್ತೆ ಅನ್ನೋದು ಕೆಲವೇ ದಿನಗಳಲ್ಲಿ ಉತ್ತರ ಕೂಡ ಸಿಗುತ್ತೆ.